ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡೋದ್ರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಮುಂಜಾನೆ ವೇಳೆಯಲ್ಲಿಯೇ ದೇವರ ಸಾನ್ನಿಧ್ಯದಲ್ಲಿ ಬಂದು ದಿನವನ್ನು ಆರಂಭಿಸುವುದು ಅದೆಷ್ಟೋ ಆಶೀರ್ವಾದಕರವಾದದ್ದು. ಈ ದಿನದಲ್ಲಿ ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 130ನೇ ಅಧ್ಯಾಯದ 5ನೇ ವಚನದಲ್ಲಿ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರಿಯ ದೈವಜನರೇ, ನಮ್ಮ ಮುಂಜಾನೆಯ ಒಂದು ಮೈಂಡ್ ಸೆಟ್, ನಮ್ಮ ಮುಂಜಾನೆಯ ಒಂದು ಯೋಚನೆ ಅಥವಾ ಭಾವನೆ ಅಥವಾ ಒಂದು ತವಕ ಹೀಗೆ ಇರಬೇಕು. ಏನಂದರೆ, ನಾನು ಯೆಹೋವನನ್ನ ಎದುರು ನೋಡ್ತಾ ಇದ್ದೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಗಾಗಿ ನಾನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರಿಯ ದೈವಜನರೇ, ಎಷ್ಟು ಉತ್ತಮವಾದ 3 ಭಾಗ ಇದೆ ನೋಡ್ರಿ. ಮೊದಲನೇದಾಗಿ ನಾನು ಯೆಹೋವನನ್ನ ಎದುರು ನೋಡ್ತಾ ಇದ್ದೇನೆ. ಅಂದರೆ ಈ ಮುಂಜಾನೆಯಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಯಾರಿಗಾಗಿ ಬರಬೇಕು ಅಂದರೆ, ನಾವು ಅನೇಕ ಬಾರಿ ಯೋಚಿಸ್ತೇವೆ, ಅವಶ್ಯಕತೆಗಳಿಗೆ ಪ್ರಾರ್ಥಿಸುವುದಕ್ಕೆ ಬರಬೇಕು, ಬೇಡಿಕೆಗಳನ್ನು ದೇವರ ಬಳಿಯಲ್ಲಿ ಹಂಚುವುದಕ್ಕೆ ಬರಬೇಕು, ದೇವರೇ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳುವುದಕ್ಕೆ ಬರಬೇಕಂತ ನಾವು ಯೋಚಿಸ್ತೇವೆ. ಇಲ್ಲ, ನಾವು ದೇವರ ಸಾನ್ನಿಧ್ಯದಲ್ಲಿ ಯಾಕೆ ಮುಂಜಾನೆಯಲ್ಲಿ ಬರಬೇಕಂದ್ರೆ, ದೇವರನ್ನ ಎದುರು ನೋಡುವವರು, ಆತನ ಬರೋಣವನ್ನ ಅಥವಾ ಆತನ ಭೇಟಿಗಾಗಿ ನಾವು ಕಾಯುವವರು. ಎರಡನೇದಾಗಿ, ಈ ನಮ್ಮ ಪ್ರಾಣ, ಈ ನಮ್ಮ ಹೃದಯ, ಈ ನಮ್ಮ ಜೀವಿತ ಯಾವುದಕ್ಕಾಗಿ ತವಕ ಪಡಬೇಕು, ಯಾವುದಕ್ಕಾಗಿ ಕಾದುಕೊಳ್ಳಬೇಕು ಅಂದರೆ, ದೇವರು ಇವತ್ತು ನನಗೆ ಏನು ಕೊಡ್ತಾರೋ, ದೇವರು ಇವತ್ತು ನನಗೆ ಹೇಗೆ ಆಶೀರ್ವದಿಸ್ತಾರೋ. ಇಲ್ಲ ಪ್ರಿಯರೇ, ದೇವರಿಗಾಗಿ ನಮ್ಮ ಜೀವಿತ ಕಾದುಕೊಳ್ಳಬೇಕು. ಆತನ ಪ್ರಸನ್ನತೆಗಾಗಿಯೋ, ಆತನ ಭೇಟಿಗಾಗಿಯೋ, ಆತನ ಮುಖದರ್ಶನಕ್ಕಾಗಿಯೋ ನಮ್ಮ ಪ್ರಾಣವು ಆತನನ್ನು ಕಾದುಕೊಂಡಿರಬೇಕು. ಮೂರನೇದಾಗಿ ವಚನ ಹೀಗೆ ಹೇಳ್ತಾ ಇದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ವಾಕ್ಯಕ್ಕಾಗಿ ನಿರೀಕ್ಷೆ ಇರಬೇಕು. ಈ ಮುಂಜಾನೆಯ ಪ್ರಾರ್ಥನೆ ಮುಖ್ಯವಾಗಿ ನಮ್ಮನ್ನು ದೇವರೊಟ್ಟಿಗೆ ಇನ್ನೂ ಹತ್ತಿರ, ದೇವರ ಜೊತೆಗೆ ಇನ್ನಷ್ಟು ಹತ್ತಿರವಾಗಿ ಕರೆದುಕೊಂಡು ಹೋಗುವಂಥ ಕಾರ್ಯ ಇದಾಗಿರ್ತದೆ. ಏನು ದಿನಾಗಲೂ ಬಂದು ದೇವರೇ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಹೀಗೆ ಮಾಡು, ಹಾಗೆ ಮಾಡು, ಇದೆಲ್ಲ ನಾವು ಪ್ರಾರ್ಥಿಸಿರುವಂಥ ವಿಷಯಗಳೇ. ಆದರೆ ದೇವರಿಗಾಗಿ ತವಕಪಟ್ಟು ಆತನ ಪ್ರಸನ್ನತೆಗಾಗಿಯೋ, ಆತನ ಮುಖದರ್ಶನಕ್ಕಾಗಿಯೋ ಎದುರು ನೋಡುತ್ತಾ ಬರುವುದಿದೆಯಲ್ಲ, ಅದೇ ಆಶೀರ್ವಾದ. ಪ್ರಿಯ ದೇವಜನರೇ, ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ಹೃದಯಪೂರ್ವಕವಾಗಿ ಒಪ್ಪಿಸಿಕೊಟ್ಟು ದೇವರ ನೋಡಿ ಹೇಳೋಣ, ದೇವರೇ ಅಪ್ಪ, ನಾನು ಯೆಹೋವನನ್ನ, ನಿನ್ನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣ, ನನ್ನ ಜೀವಿತದ ತವಕ ಎಲ್ಲವೂ ನಿನಗಾಗಿ ಕಾದುಕೊಂಡಿದೆ, ನಿನ್ನ ನುಡಿಗಾಗಿ ನಾನು ನಿರೀಕ್ಷಿಸಿಕೊಂಡಿದ್ದೇನೆ ಅಂತ ಹೇಳಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ. ಈ ದಿನವನ್ನು ಆಶೀರ್ವದಿಸು. ಪ್ರಿಯ ಮಕ್ಕಳನ್ನು ಉಪಯೋಗಿಸು. ಪ್ರಿಯ ಮಕ್ಕಳು ನಿನ್ನ ಸಾನ್ನಿಧ್ಯದಲ್ಲಿ ಬಂದಿರುವಾಗ ಅವರೊಟ್ಟಿಗೆ ನೀನು ಮಾತನಾಡು. ನಿನಗಾಗಿ ಎದುರು ನೋಡುತ್ತಿರುವಾಗ ಅವರನಿಗೆ ಅಪ್ಪ, ನಿನ್ನ ದರ್ಶನ ಅವರಿಗೆ ಉಂಟಾಗಲಿ, ನಿನ್ನ ಪ್ರಸನ್ನತೆ ಅವರನ್ನು ಮುಟ್ಟಲಿ ಅಂತ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಕ್ಕಾಗಿ ನಿರೀಕ್ಷೆಯಿಂದ ಕಾಯುತ್ತಿರುವಾಗ ಅದೇ ವಾಕ್ಯ ಅವರನ್ನು ಬಲಪಡಿಸಲಿ, ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.